ಹೇಗಿದೆ ಪರಿಷತ್ ಎಲೆಕ್ಷನ್ ಹವಾ? 7 ಸ್ಥಾನಗಳಿಗೆ 8 ಮಂದಿ ಕಣದಲ್ಲಿ. 5ನೇ ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭರ್ಜರಿ ಸರ್ಕಸ್. ಅಭ್ಯರ್ಥಿ ಗೆಲುವಿಗೆ ಜೆಡಿಎಸ್ ಸಾಹಸ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ರು? ಪರಿಷತ್ ಫೈಟ್. ಪರಿಷತ್ ಎಲೆಕ್ಷನ್ಗೆ ಚುರುಕಾಗಿರುವಂತದ್ದು ಮತದಾನ. ಬಿಜೆಪಿ ಶಾಸಕರಿಂದ ಮತದಾನ ಮಾಡುವಂತ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಅವರೆಲ್ಲರೂ ಕೂಡ ವೋಟನ್ನ ಚಲಾಯಿಸಿದ್ದಾಯ್ತು. ಕಾಂಗ್ರೆಸ್ನ ಸಿದ್ದರಾಮಯ್ಯ, ರಾಜಣ್ಣ ಮತದಾನವನ್ನು ಮಾಡಿದ್ದಾರೆ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲುವಿಗೆ ಕಾಂಗ್ರೆಸ್ ಇಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಇರುವಂತದ್ದನ್ನ ಸರಿಯಾಗಿ ಬಳಸಿಕೊಂಡ್ರೆ ಸಾಕು, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ತಾರೆ. ಅಡ್ಡ ಮತದಾನದ ಮೂಲಕ ಗೆಲ್ಲಿಕ್ಕೆ ಕಾಂಗ್ರೆಸ್ ಸರ್ಕಸ್ ಅನ್ನ ಮಾಡ್ತಾ ಇದೆ. ಅಡ್ಡ ಮತದಾನನೇ ಬೇಕು ಅನ್ನುವಂತಕ್ಕಿಂತ ಅಲ್ಲಿ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮೈನ್ಲಿ ಅದೆಲ್ಲವೂ ಕೂಡ ಪ್ಲಸ್. ಜೆಡಿಎಸ್ ಬಿಜೆಪಿಗೆ ಕಂಪೇರ್ ಮಾಡಿದ್ರೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರು ಗೆಲ್ತಾರೆ ಅನ್ನೋದಕ್ಕಿಂತ ಪ್ರಮುಖವಾಗಿ ಕಾಂಗ್ರೆಸ್ಗೆ ಸಾಕಷ್ಟು ಬಲ ಇದೆ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ಬಂದಿದ್ದಾರೆ ವಿಧಾನಸೌಧಕ್ಕೆ. ಅವರು ಮತವನ್ನ ಚಲಾಯಿಸಲಿರುವಂಥದ್ದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರಿಗೆ ಸಾಕಷ್ಟು ಜನ ಶಾಸಕರುಗಳು ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಬಸವರಾಜ್ ಅವರು ಶಾಸಕರು, ಕೋನರೆಡ್ಡಿ ಅವರು ಶಾಸಕರು, KN ರಾಜಣ್ಣ, ಮಾದೇವಪ್ಪ, ಐವಾನ್ ಡಿಸೋಜಾ ಅವರು ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. KJ ಜಾರ್ಜ್, ರಿಜ್ವಾನ್ ಅರ್ಷದ್ ಸಿದ್ದರಾಮಯ್ಯನವರಿಗೆ ಸಾಥ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಈಗೋಗಿ ಮತವನ್ನ ಚಲಾಯಿಸಲಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಇಷ್ಟು ದಿನ 8 ವರ್ಷಗಳ ಕಾಲ ಈ ರೀತಿಯಾದಂಥ ಚುನಾವಣೆಗಳನ್ನು ಸಾಕಷ್ಟು ನೋಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇವತ್ತು ಮತದಾನವನ್ನು ಮಾಡ್ತಾ ಇರುವಂಥದ್ದು. MLA ಅಲ್ವಾ, MLA ಆಗಿರುವಂಥ ಕಾರಣಕ್ಕೋಸ್ಕರ ಅವ್ರಿಗೂ ವೋಟ್ ಮಾಡುವಂಥ ಹಕ್ಕಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತವನ್ನು ಚಲಾಯಿಸಲಿದ್ದಾರೆ ಸಿದ್ದರಾಮಯ್ಯ ಅವರು. ಗೌಪ್ಯ ಮತದಾನ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾರಿಗೆ ಮತ ಹಾಕಿದ್ರು ಅಂತ ಹೇಳೋಕ್ಕಾಗಲ್ಲ. ಕೊನೆಯದಾಗೆ ಗೊತ್ತಾಗುತ್ತೆ ಎಷ್ಟು ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು. ಆ ನಂಬರ್ಸ್ಗಳ ಆಧಾರದಲ್ಲಿ ಗೆಸ್ ಮಾಡಬಹುದು. ಇವರೇನಾದರೂ ಆ ಕಡೆ ಹಾಕಿದ್ರ, ಈ ಕಡೆ ಹಾಕಿದ್ರ, ಯಾರ ಮತ ವ್ಯತ್ಯಾಸ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಹಂತದಲ್ಲಿ ಗೆಸ್ ಮಾಡಬಹುದಾಗಿದೆ. ನೋಡೋಣ ಯಾವ ಪಕ್ಷದ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಯಾರು ಅನ್ನುವಂಥದ್ದಂತೂ ಗೊತ್ತಾಗಲ್ಲ, ಗೆಸ್ ಮೇಲೆ ನಡೆಯುತ್ತಷ್ಟೇ. ಟೋಟಲಿ 7 ಸ್ಥಾನಗಳು ಖಾಲಿ ಇದೆ ವಿಧಾನ ಪರಿಷತ್ಗೆ. 6 ಜನ ಈಸಿಯಾಗಿ ಆಯ್ಕೆ ಆಗ್ತಾರೆ. ಇನ್ನು 7ನೇ ಸ್ಥಾನಕ್ಕೆ ತುಂಬಾ ಪೈಪೋಟಿ ಇರುವಂಥದ್ದು. ಆ 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿ ಹಾಕಿದೆ. ಜೆಡಿಎಸ್ ತನ್ನ ಮೊದಲ ಅಭ್ಯರ್ಥಿ ಹಾಕಿರುವಂಥದ್ದು. ಕಾಂಗ್ರೆಸ್ನಿಂದ ವಿನಯ್ ಕಾರ್ತಿಕ್, ಜೆಡಿಎಸ್ನಿಂದ ಗೋವಿಂದರಾಜು ಅವರು. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಅವರು, ರಘು ಕೌಟಿಲ್ಯ ಅವರು, ಅವರಿಗೆ ಬೇಕಾದಂಥ ಮತಗಳಿದ್ದಾವೆ. ಇನ್ನು BK ಹರಿಪ್ರಸಾದ್ ಸೇರಿದಂತೆ ಆನೇಕಲ್ ಶಿವಣ್ಣ ಅವ್ರಿಗೂ ಕೂಡ ಎಲ್ಲ ಬೇಕಾದಂಥ ಮತಗಳಿದ್ದಾವೆ. ಒಬ್ಬರು ಆಯ್ಕೆ ಆಗಲಿಕ್ಕೆ 28 ಮತಗಳು ಸಾಕು. ಆದರೆ ಹೆಚ್ಚುವರಿಯಾಗಿ 2 ಮತವನ್ನ ಹಾಕಿಸಲಾಗಿದೆ. ಕಾಂಗ್ರೆಸ್ನವರು ಅಷ್ಟೇ, ಬಿಜೆಪಿಯವರು ಅಷ್ಟೇ. ಇನ್ನು ನಾನು ಆತ್ಮಸಾಕ್ಷಿಯ ಮತವನ್ನ ಹಾಕಿದ್ದೇನೆ ಅಂತ GT ದೇವೇಗೌಡರು ಮಾತನಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ 18ಗೆ ಶಾಸಕ GT ದೇವೇಗೌಡರ ಹೇಳಿಕೆ ಇದು. ನಮ್ಮ ಪಕ್ಷದ ಶಾಸಕ ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ದಾರೆ. ನಾನಂತೂ ಆತ್ಮಸಾಕ್ಷಿಯಾಗಿ ಮತವನ್ನ ಹಾಕಿದ್ದೇನೆ. ಆ ಆತ್ಮಸಾಕ್ಷಿ ಏನರ್ಥನೋ ಗೊತ್ತಿಲ್ಲ. ತಾನು ನನ್ನ ಪಕ್ಷದ ಸಿಂಬಲ್ನಲ್ಲಿ ಗೆದ್ದಿರುವಂತ ಹಿನ್ನೆಲೆಯಲ್ಲಿ ನನ್ನ ಪಕ್ಷಕ್ಕೆ ನಿಯತ್ತಿನಿಂದ ಆತ್ಮಸಾಕ್ಷಿಯಾಗಿ ಮತವನ್ನ ಹಾಕಿದ್ದೇನೆ ಅಂತನಾ, ಅಥವಾ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಸೊ ಹೀಗಾಗಿ ನನ್ನ ಆತ್ಮ ಅದಕ್ಕೆ ಬೇಡ ಅಂತ ಹೇಳ್ತಾ ಇದೆ ಅಂದ್ಬಿಟ್ಟು ಬೇರೆ ಯಾವುದಾದ್ರೂ ಪಕ್ಷಕ್ಕೆ ಆತ್ಮಸಾಕ್ಷಿಯಾಗಿ ಮತ ಹಾಕಿದಾರೆ ಗೊತ್ತಿಲ್ಲ. ನಾನು ಅಡ್ಡ ಮತದಾನ ಮಾಡಿದ್ರೆ ಸಾಬೀತು ಮಾಡಲಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಏನ್ ಹೇಳಿ ಕೊಟ್ಟಿದ್ದಾರೆ GT ದೇವೇಗೌಡರು ಅಂದ್ರೆ, ನಾನು ಅಡ್ಡ ಮತದಾನ ಹಾಕಿಲ್ಲ, JDS ಅಭ್ಯರ್ಥಿಗೆ ಹಾಕಿದ್ದೀನಿ ಅಂತ ಹೇಳ್ತಾರೆ. JDS ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದು HDK ಚೆನ್ನಾಗಿ ಗೊತ್ತಿದೆ. ನ್ಯೂಸ್ 18ಗೆ ಶಾಸಕ GT ದೇವೇಗೌಡರ ಹೇಳಿಕೆ ಅಂದ್ರೆ ಅವರ ಮಾತಿನ ಅರ್ಥ ಒಂದು ಲೈನಲ್ಲಿ ಹೇಳೋದಾದ್ರೆ, ನಾನು JDS ಅಭ್ಯರ್ಥಿಗೆ ಹಾಕಿದ್ದೀನಿ ಅಂತ. ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಜನ ನೀವು ಅಡ್ಡ ಮತದಾನ ಹಾಕಿದ್ದಾರೆ, ಅವರು ಕಾಂಗ್ರೆಸ್ನ ಪರವಾಗಿ ವೋಟ್ ಹಾಕಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿ ಸರ್. ಯಾರು ಹೇಳಿದ್ದಾರೆ?
ಯಾರು ಹೇಳಿದ್ದಾರೆ ಅದೆಲ್ಲ ಸಾಬೀತು ಮಾಡಲಿಲ್ಲ. ಎಲ್ಲವೂ ಕೂಡ ನಮ್ಮ ಮತದಾನ ಒಂದು ಅವ್ರ ಆತ್ಮಸಾಕ್ಷಿಗಳು ಮಾಡ್ತಕ್ಕಂಥ ಒಂದು ಮತದಾನ. ಅದು ಸೀಕ್ರೆಟ್ ಓಟ್ ಆಗ್ತಕ್ಕಂಥದ್ದು ಒಂದು ಕೂಡ ನಮ್ಮ ಆತ್ಮಸಾಕ್ಷಿ ಗೌರವವಾಗಿ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ. JDSಗೆ ಅಷ್ಟೊಂದು ಸಂಖ್ಯಾಬಲ ಇಲ್ಲ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ಗೋವಿಂದರಾಜು ಅವರು ಗೆಲ್ತಾರೆ.